ನಮಸ್ತೆ, ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ಎಲ್ಲರಿಗೂ ಸಹ ಶ್ರೀರಾಮನವಮಿಯ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇನ್ನು ಶುಕ್ರವಾರನೇ ಶ್ರೀರಾಮನವಮಿ ಬಂದಿದ್ದು ಒಂಥರ ವಾರದ ದಿನ ಅಲ್ವಾ, ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಂಗಾಗಿನೇ ಬೇಗನೆ ಎದ್ದು ಸ್ವಲ್ಪ ಕೆಲಸಗಳೆಲ್ಲ ಜಾಸ್ತಿ ಇರುತ್ತೆ ಅಲ್ವಾ. ಅಂದರೆ ಪೂಜೆ ಮಾಡೋಕ್ಕೂ ಮುಂಚೆ ನೈವೇದ್ಯ ಎಲ್ಲ ಮಾಡ್ಕೊಬೇಕು. ಶ್ರೀರಾಮನವಮಿ ಅಂತ ಅಂದರೆ ನೀರು ಮಜ್ಜಿಗೆ, ಪಾನಕ ಜೊತೆಗೆ ಕೋಸಂಬರಿನ ಮಾಡಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡೋದು ಸಂಪ್ರದಾಯ. ಹಾಗಾಗಿನೇ ಎಲ್ಲ ಕೆಲಸಗಳು ಮಾಡೋದಿದೆ ಅಂತ ಹೇಳಿಬಿಟ್ಟು ಬೆಳಗ್ಗೆ 4:15ಗೆಲ್ಲ ಎದ್ದು ಪೂಜೆ ಮಾಡಲಿಕ್ಕೆ ಎಲ್ಲ ಥರ ತಯಾರಿನ ಮಾಡ್ಕೊತಾ ಇದ್ದೀನಿ. ಇನ್ನು ದೇವ್ರ ಮನೆಯಲ್ಲಿ ಎಲ್ಲನೂ ರೆಡಿ ಮಾಡಿ ದೇವ್ರ ಪೂಜೆ ಮಾಡೋಕ್ಕೂ ಮುಂಚೆ ನೈವೇದ್ಯ ರೆಡಿ ಮಾಡ್ಕೊಬೇಕಲ್ವಾ. ಹಾಗಾಗಿ ಕಿಚನಿಗೆ ಬಂದೆ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಬೆಳಗ್ಗೆ ಬೇಗ ಎದ್ದಿದ್ದರಿಂದ ಕೆಲಸ ಅಂತೂ ಬೇಗನೆ ಆಗ್ತಾಯಿತ್ತು. ತುಂಬಾ ಟೈಮ್ ಇತ್ತು ಅಂತಲೇ ಹೇಳ್ಬೋದು. ಹಂಗಾಗಿ ನಾನು ಅರೆಬರೆನಲ್ಲಿ ಏನೂ ಮಾಡಲಿಕ್ಕೆ ಹೋಗಲಿಲ್ಲ, ನಿಧಾನವಾಗಿಯೇ ಎಲ್ಲ ಕೆಲಸಗಳನ್ನ ಮಾಡ್ತಾ ಬಂದೆ.
ದೇವ್ರ ಮನೆ ಕೆಲಸಗಳನ್ನೆಲ್ಲ ಮುಗಿಸಿ ಕಿಚನ್ಗೆ ಬಂದಾಗ ಟಿಫನ್ನು ರೆಡಿ ಮಾಡಿಕೊಂಡು ಜೊತೆಗೆ ನೈವೇದ್ಯ ಎಲ್ಲನೂ ಒಟ್ಟಿಗೆ ರೆಡಿ ಮಾಡಿಬಿಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ನೈವೇದ್ಯ ಎಲ್ಲ ರೆಡಿ ಆಗೋಷ್ಟರೊಳಗಡೆ ಟೈಮ್ 7 ಗಂಟೆ ಆಗಿತ್ತು. ಅಂದರೆ ಬೇಗನೆ ಎಲ್ಲ ಆಯಿತು. ಹಾಗಾಗಿನೇ ಮೊದಲಿಗೆ ಫಸ್ಟ್ ಪೂಜೆ ಮಾಡಿಬಿಡೋಣ, ಆಮೇಲೆ ಬೇಕಾದರೆ ಟಿಫನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮೊದಲಿಗೆ ಪೂಜೆನ ಮಾಡ್ಕೊಂಬಿಟ್ಟೆ. ಇನ್ನು ಶ್ರೀರಾಮನವಮಿ ಅಂತ ಅಂದರೆ ಪ್ರತಿಯೊಬ್ಬರು ಮನೇಲೂ ನೀರು ಮಜ್ಜಿಗೆ ಪಾನಕ ಕೋಸಂಬರಿನ ಮಾಡೇ ಮಾಡ್ತಾರೆ. ಇನ್ನು ಎಲ್ಲ ದೇವಸ್ಥಾನಗಳಲ್ಲೂ ಈ ರೀತಿ ಮಾಡಿ ಬರೋವಂಥ ಜನಗಳಿಗೆಲ್ಲ ಹಂಚೋ ಅಂಥದ್ದು. ಸೊ ನಾನು ಯಾವ ರೀತಿ ಅಂತ ಅಂದರೆ ಮನೆಯಲ್ಲಿ ಏನು ಪಾನಕ ಮಜ್ಜಿಗೆ ಕೋಸಂಬರಿ ಮಾಡಿರ್ತೀನಿ ದೇವ್ರ ಮುಂದೆ ಇಟ್ಟು ಪೂಜೆ ಎಲ್ಲ ಆದಮೇಲೆ ಮನೆಗೆ ಯಾರಾದರೂ ಬಂದರೆ ಅವ್ರಿಗೆ ಕೊಡೋ ಅಂಥದ್ದು. ಅಕಸ್ಮಾತ್ ಯಾರೂ ಬರಲಿಲ್ಲ ಅಂತ ಅಂದರೆ ಅಕ್ಕಪಕ್ಕ ಇರೋ ಅಂಥ ಒಂದೆರಡು ಮನೆಗಾದ್ರೂ ಮಾಡಿರೋ ಅಂಥ ನೈವೇದ್ಯನ ಹಂಚೋ ಅಂಥದ್ದು ಆವಾಗಿನಿಂದ ರೂಢಿಸ್ಕೊಂಡು ಬಂದಿದ್ದೀನಿ ನಾನು. ಸೊ ಎಲ್ಲ ರೆಡಿ ಆದಮೇಲೆ ದೇವ್ರ ಮುಂದೆ ಇಟ್ಟು ದೇವ್ರ ದೀಪ ಹಚ್ಚಿ ಪೂಜೆನ ಮಾಡಿಕೊಂಡೆ. ಇನ್ನು ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ಬೆಳಗ್ಗೆ 7:30ಗೆಲ್ಲ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೆ ಅಂತಲೇ ಹೇಳ್ಬೋದು. ಬಟ್ ಆವತ್ತಿನ ದಿನ ಕೆಲಸ ಎಲ್ಲ ಇತ್ತು, ಜಾಸ್ತಿನೇ ಇತ್ತು. ಯಾಕೆಂದರೆ ನೈವೇದ್ಯ ಎಲ್ಲ ಮಾಡಿ ಪೂಜೆನ ಮಾಡ್ಕೊಬೇಕಿತ್ತು. ಬಟ್ ಆದರೆ ಬೇಗನೆ ಕೆಲಸ ಆಯಿತು ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಬೇಗ ಎದ್ದಿದ್ದೀವಿ ಅಂತಂದರೆ ಎಷ್ಟೇ ಕೆಲಸ ಇದ್ರೂ ಅದು ಒಂಥರ ಬೇಗ ಬೇಗ ಸಾಗ್ತಾ ಇರುತ್ತೆ. ಅಕಸ್ಮಾತ್ ನಾವೇನಾದರೂ ಲೇಟಾಗಿ ಎದ್ದು ಮನೆ ಕೆಲಸಗಳನ್ನ ಮಾಡಬೇಕು ಅಂತ ಅಂದರೆ ಕಮ್ಮಿ ಕೆಲಸ ಇದ್ದರೂ ಅದು ಒಂಥರ ಬೇಗ ಸಾಗೋದೇ ಇಲ್ಲ. ಒಂಥರ ಏನೋ ಹೇಳ್ತಾರೆ ನೋಡಿ ಸೋಂಬೇರಿತನ ಅಂತ, ಆ ಥರ ಅನ್ನಿಸ್ಬಿಡುತ್ತೆ. ಹಾಗಾಗಿನೇ ನಾನು ವಾರಗಳಲ್ಲಿ ಬೆಳಗ್ಗೆ ಬೇಗನೆ ಎದ್ದು ಪೂಜೆನ ಮಾಡ್ಕೊಂಬಿಡ್ತೀನಿ. ಅದು ಒಂಥರ ನನಗೆ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಆ ರೀತಿ ಮಾಡೋದ್ರಿಂದ. ಇನ್ನು ಖುಷಿನೂ ಸಹ ಬೆಳಗ್ಗೆ ಬೇಗನೆ ಎದ್ದಿದ್ಲು. ಯಾಕೆಂದರೆ ಎಕ್ಸಾಮ್ ನಡೀತಾ ಇತ್ತಲ್ವ, ಹಾಗಾಗಿ ಓದ್ಕೊಳ್ಳೋದಕ್ಕೆ ಅವಳು ಒಂದು 6 ಗಂಟೆಗೆಲ್ಲ ಎದ್ದು ಓದ್ಕೊಂಡು ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ಲು. ಸರಿ ಅಂತ ಹೇಳಿ ಅವಳಿಗೂ ಜಡೆ ಎಲ್ಲ ಹಾಕ್ಕೊಟ್ಟೆ. ಇನ್ನು ಅದೆಲ್ಲ ಆದಮೇಲೆ ನಾನು ಇನ್ನು ಟಿಫನ್ ಕೆಲಸ ಬೇರೆ ಪೆಂಡಿಂಗ್ ಇತ್ತಲ್ವ, ಹಾಗಾಗಿ ಟಿಫನ್ ಮಾಡಿಬಿಡೋಣ ಅಂತ ಹೇಳಿ ಮತ್ತೆ ಕಿಚನ್ಗೆ ಬಂದು ಟಿಫನ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಈಸಿಯಾಗಿ ಬೇಗನೆ ಆಗೋ ಥರ ಟೊಮೊಟೊ ಚಿತ್ರಾನ್ನನ ರೆಡಿ ಮಾಡ್ಕೊತಾ ಇದ್ದೀನಿ.
ಇನ್ನು ನಾನು ಟಿಫನ್ ಮಾಡೋಷ್ಟ್ರೊಳಗಡೆ ಪಾಪನು ಸಹ ಎದ್ದು ಬಂದ. ಹಂಗಾಗಿನೇ ನಮ್ಮನೆಯವರು ಅವನಿಗೆ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿದ್ರು. ಸೊ ಅವನದು ಸ್ನಾನ ಆದ ತಕ್ಷಣ ಈ ರೀತಿ ದೇವ್ರ ಮನೆಗೆ ಹೋಗಿ ದೇವ್ರಿಗೆ ಕೈ ಮುಗಿಯೋದು ಅವ್ನಿಗೊಂಥರ ಅಭ್ಯಾಸ ಆಗಿಬಿಟ್ಟಿದೆ. ಸರಿ ಅಂತೇಳಿ ಟಿಫನ್ ರೆಡಿ ಆಗಿತ್ತಲ್ವಾ, ಖುಷಿಗೆ ನಮ್ಮನೆಯವ್ರಿಗೆಲ್ಲ ಟಿಫನ್ನ ಹಾಕ್ಕೊಟ್ಟೆ. ಅವರು ಟಿಫನ್ ಎಲ್ಲ ಮಾಡಿ ಆಫೀಸ್ಗೆ ಸ್ಕೂಲ್ಗೆ ಹೊರಟರು. ಇನ್ನು ಅವ್ರು ಹೋಗ್ತಿದ್ದಂಗೆ ನಾನು ವೇದಾಂಶ್ ಇಬ್ಬರೂ ಟಿಫನ್ ಮಾಡಿಕೊಂಡು ಸ್ವಲ್ಪ ಕಿಚನಲ್ಲೆಲ್ಲ ಒಂದಷ್ಟು ಪಾತ್ರೆಗಳೆಲ್ಲ ಇತ್ತಲ್ವ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಕಿಚನ್ ಕೆಲಸಗಳನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡೆ. ಒಟ್ಟಾರೆ ಆವತ್ತಿನ ದಿನ ಒಂದು ಅರ್ಧ ಕೆಲಸ ಎಲ್ಲ ಬೆಳಗ್ಗೆನೇ ಮುಗ್ದೋಗಿತ್ತು ಅಂತಲೇ ಹೇಳ್ಬೋದು. ಬೇಗ ಇದ್ದಿದ್ದರಿಂದ ಬೇಗ ಪೂಜೆ ಆಯಿತು, ಬೇಗ ಟಿಫನ್ ಆಯಿತು, ಬೇಗ ಕೆಲಸಗಳೆಲ್ಲ ಮುಗೀತು ಅಂತಲೇ ಹೇಳ್ಬೋದು. ಆವತ್ತಿನ ದಿನ ಒಂಥರ ತುಂಬಾ ಚೆನ್ನಾಗಿತ್ತು. ಸೊ ಇದಾಗಿತ್ತು ನಮ್ಮನೆ ಶ್ರೀರಾಮನವಮಿ ವ್ಲಾಗು. ನೀವೆಲ್ಲ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಹೊಸ್ದಾಗಿ ಯಾರು ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು. ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.